कर्नाटक की एक बड़ी खबर। कर्नाटका हुकूमत ने 1250 करोड़ का पैकेज अनाउंस कर दिया है। कोविड-19 रिलीफ पैकेज के नाम से 1250 करोड़ रुपए मुख्तस कर दिए हैं। आइए जानते हैं क्या कह रहे हैं सीएम। स्नेहितरे, ಕೋವಿಡ್ 19 ಸಾಂಕ್ರಾಮಿಕದ ಎರಡನೇ ಅಲೆ ತೀವ್ರತೆಯಿಂದಾಗಿ ಹೆಚ್ಚುತ್ತಿರುವ ಸೋಂಕಿತರ ಸಂಖ್ಯೆಯನ್ನು ನಿಯಂತ್ರಿಸುವ ಸಲುವಾಗಿ ಹಾಗೂ ರಾಜ್ಯದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಮೇ 24, 2021 ವಾಣಿಜ್ಯ ಮತ್ತಿತರ ಚಟುವಟಿಕೆ ನಿರ್ಬಂಧವನ್ನು ವಿಧಿಸುವಂಥದ್ದು ಅನಿವಾರ್ಯವಾಗಿತ್ತು। ಈ ನಿರ್ಬಂಧಗಳಿಂದ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳನ್ನು ಕಡಿಮೆಗೊಳಿಸಲು ಮತ್ತು ಸಾರ್ವಜನಿಕರಿಗೆ ದೈನಂದಿನ ಅತ್ಯಗತ್ಯತೆಗಾಗಿ ಕೃಷಿ, ಸರಕು ಸಾಗಾಣಿಕೆ, ಅಗತ್ಯ ಸೇವೆ, ಕಟ್ಟಡ ಕಾಮಗಾರಿಗಳು, ಹೋಟೆಲ್ ಉದ್ಯಮ, ಡೆಲಿವರಿ ಮಾತ್ರ, ಇ ಕಾಮರ್ಸ್, ಮನೆ ಬಾಗಿಲಿಗೆ ತರಕಾರಿ ಮತ್ತು ಹಣ್ಣುಗಳನ್ನು ತಲುಪಿಸುವ ವ್ಯವಸ್ಥೆ, ಅಗತ್ಯ ಸೇವೆಗಾಗಿ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಸೇವೆ ಮುಂತಾದವುಗಳು ಅವಕಾಶ ಕಲ್ಪಿಸಲಾಗಿತ್ತು। ಬೆಳಗ್ಗೆ 6 ರಿಂದ 10 ಗಂಟೆವರೆಗೆ ದಿನಸಿ, ಹಣ್ಣು, ತರಕಾರಿ, ಹೂವು, ಹಾಲು ಉತ್ಪನ್ನಗಳ ಮತ್ತು ಇನ್ನಿತರ ಅಗತ್ಯ ವಸ್ತುಗಳ ಖರೀದಿಗಾಗಿ ಅವಕಾಶ ಮಾಡಿಕೊಟ್ಟಿತ್ತು। ಕೊರೋನಾ ಸೃಷ್ಟಿಸಿದ ಬಿಕ್ಕಟ್ಟಿನಿಂದಾಗಿ ಅನಿವಾರ್ಯವಾಗಿ ವಾಣಿಜ್ಯ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಿದ್ದು, ಇದರಿಂದಾಗಿ ಜನರು ಆಹಾರವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಬಾರದೆಂದು ಸರ್ಕಾರ ಈ ಕೆಳಕಂಡ ಜನರ ನೆರವಿಗೆ ಧಾವಿಸಿದೆ। ಕೋವಿಡ್ 1ನೇ ಅಲೆಯಲ್ಲಿ ನಮ್ಮ ಸರ್ಕಾರ ಹಲವಾರು ವಲಯಗಳಿಗೆ ಆರ್ಥಿಕ ಪ್ಯಾಕೇಜ್ ಅನ್ನು ನೀಡಿದೆ। ಆದಾಗ್ಯೂ ಪ್ರಸಕ್ತ ನಿರ್ಬಂಧಗಳಿಂದ ಹಲವು ಅಸಂಘಟಿತ ವಲಯಗಳಿಗೆ ಹಾಗೂ ರೈತರಿಗೆ ಪ್ರತಿಕೂಲ ಪರಿಣಾಮ ಉಂಟಾಗಿದ್ದು, ಪರಿಣಾಮ ತಗ್ಗಿಸಲು ನಮ್ಮ ಸರ್ಕಾರ ಈ ಕೆಳಗಿನ ಸಹಾಯ ಘೋಷಣೆ ಮಾಡಿದೆ। ಸುಮಾರು 1250 ಕೋಟಿಗೂ ಹೆಚ್ಚು ಒಂದು ಹೊಸ ಕಾರ್ಯಕ್ರಮವನ್ನು ಮಾಡೋಕ್ಕೆ ತೀರ್ಮಾನ ಮಾಡಿದ್ದೇವೆ। ಹೂವು ಬೆಳೆಗಾರರಿಗೆ ಪ್ರತಿ ಹೆಕ್ಟೇರ್ ಹೂವು ಹಾನಿಗೆ 10,000ದಂತೆ ಸಹಾಯ ನೀಡುತ್ತೇವೆ। ಸುಮಾರು 20,000 ಜನ ರೈತರಿಗೆ ಇದರಿಂದ ಸಹಕಾರಿಯಾಗಲಿದೆ। 12.73 ಕೋಟಿ ಅದಕ್ಕೆ ಖರ್ಚಾಗುತ್ತೆ। ಹಣ್ಣು ಮತ್ತು ತರಕಾರಿ ಬೆಳೆಗಾರರಿಗೆ ಉಂಟಾಗಿರುವ ನಷ್ಟಕ್ಕೆ ಗರಿಷ್ಠ 1 ಹೆಕ್ಟೇರ್ಗೆ ಮಿತಿಗೊಳಿಸಿ ಪ್ರತಿ ಹೆಕ್ಟೇರ್ಗೆ 10,000ದಂತೆ ಸಹಾಯ ಒದಗಿಸಲಾಗುವುದು। ಇದರಿಂದ ಸುಮಾರು 69 ರಿಂದ 70,000 ಜನಕ್ಕೆ ಅನುಕೂಲ ಆಗುತ್ತೆ। 70 ಕೋಟಿ ಇದಕ್ಕೆ ಖರ್ಚಾಗುತ್ತೆ। ಆಟೋ ಮತ್ತು ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ ಲೈಸೆನ್ಸ್ ಹೊಂದಿದ ಹಾಗೂ ನೋಂದಣಿ ಮಾಡಿಸಿದ ಪ್ರತಿಯೊಬ್ಬ ಚಾಲಕನಿಗೆ 3,000 ರೂಪಾಯಿನಂತೆ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ। ಸುಮಾರು 63 ರಿಂದ 65 ಕೋಟಿ ಖರ್ಚಾಗುತ್ತೆ ಇದಕ್ಕೆ। ಕಟ್ಟಡ ಕಾರ್ಮಿಕರಿಗೆ ತಲಾ 3,000 ರೂಪಾಯಿನಂತೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿ ಮಾಡಿಸಿದ ಕಾರ್ಮಿಕರಿಗೆ ಕೊಡೋಕೆ ತೀರ್ಮಾನ ಮಾಡಿದ್ದೇವೆ। ಇದಕ್ಕೆ ಸುಮಾರು 494 ಕೋಟಿಗೂ ಹೆಚ್ಚು ಹಣ ಖರ್ಚಾಗುತ್ತೆ। ಅಸಂಘಟಿತ ಕಾರ್ಮಿಕರಿಗೆ ತಲಾ 2,000ದಂತೆ ಕ್ಷೌರಿಕರು, ಅಗಸ್ತರು, ಟೈಲರ್ಗಳು, ಹಮಾಲಿಗಳು, ಚಿಂದಿಯ ಇವರು, ಕುಂಬಾರರು, ಬಟ್ಟೆ ಕಾರ್ಮಿಕರು, ಅಕ್ಕಸಾಲಿಗರು, ಮೆಕ್ಯಾನಿಕ್ಗಳು, ಕಮ್ಮಾರರು, ಗೃಹ ಕಾರ್ಮಿಕರು, ಚಮ್ಮಾರರು ಸುಮಾರು 3,05,000 ಜನಕ್ಕೆ ಸುಮಾರು 61 ಕೋಟಿ ಇದಕ್ಕೆ ಖರ್ಚು ಮಾಡೋಕ್ಕೆ ತೀರ್ಮಾನ ಮಾಡಿದ್ದೇವೆ। ರಸ್ತೆ ಬದಿನಲ್ಲಿ ವ್ಯಾಪಾರ ಮಾಡುವಂಥವ್ರಿಗೆ ಅವರು ತೊಂದರೆಯಲ್ಲಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸುಮಾರು 2,000 ರೂಪಾಯಿನ 2,20,000 ಜನಕ್ಕೆ ಸುಮಾರು 45 ಕೋಟಿ ರೂಪಾಯಿ ಅಷ್ಟು ಖರ್ಚಾಗೋಕ್ಕೆ ಆಗೋದಿದೆ। ಅದನ್ನು ಮಾಡೋಕೆ ಹೊರಟಿದ್ದೇವೆ। ಕಲಾವಿದರು, ಕಲಾ ತಂಡಗಳಿಗೆ ತಲಾ 3,000 ರೂಪಾಯಿನಂತೆ ಒಟ್ಟು ಫಲಾನುಭವಿಗಳು ಸುಮಾರು 16,100 ಜನ ಆಗ್ತಾರೆ।
ಸುಮಾರು 4,85,00,000 ಇದಕ್ಕೆ ಖರ್ಚಾಗೋದಿದೆ. ರೈತರು ಮತ್ತು ಸ್ವಸಹಾಯ ಸಂಘಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮತ್ತು ಭೂ ಅಭಿವೃದ್ಧಿ ಬ್ಯಾಂಕ್ಗಳಿಂದ ಪಡೆದಿರುವ ಸಣ್ಣ ಮತ್ತು ಮಧ್ಯಮ ದೀರ್ಘಾವಧಿಯ ಸಾಲಗಳ ಮರುಪಾವತಿ ದಿನಾಂಕ 1/5/2020ರಿಂದ ಮರುಪಾವತಿಸಬೇಕಾದಂಥ ಕಂತುಗಳನ್ನು ದಿನಾಂಕ 31/7/2021 ವಿಸ್ತರಿಸಲಾಗಿದೆ. ಸುಮಾರು 4.25 ಲಕ್ಷ ಜನರಿಗೆ ಅನುಕೂಲ ಆಗುತ್ತೆ. ಸುಮಾರು 135 ಕೋಟಿ ಇದಕ್ಕೆ ಖರ್ಚಾಗೋದಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ, ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ಮೇ ಮತ್ತು ಜೂನ್ ತಿಂಗಳಿಗೆ BPL ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿರುವವರಿಗೆ ಪ್ರತಿ ಫಲಾನುಭವಿಗೆ ಪ್ರತಿ ತಿಂಗಳಿಗೆ 5 kg ಅಕ್ಕಿಯನ್ನು ಉಚಿತವಾಗಿ ನೀಡಲಾಗುತ್ತೆ. ಇದಲ್ಲದೆ ರಾಜ್ಯದಲ್ಲಿ ಹೆಚ್ಚುವರಿಯಾಗಿ ಸುಮಾರು 30 ಲಕ್ಷ ಫಲಾನುಭವಿಗಳಿಗೆ ಯೋಜನೆಯನ್ನು ನೀಡಲಾಗಿದ್ದು, ಇದಕ್ಕಾಗಿ ರಾಜ್ಯ ಸರ್ಕಾರದ ವತಿಯಿಂದ 180 ಕೋಟಿ ಖರ್ಚು ಮಾಡ್ತಾ ಇದ್ದೇವೆ. ಈ ಯೋಜನೆಯಡಿ 1.26 ಕೋಟಿ ಪಡಿತರ ಚೀಟಿಗಳನ್ನು, ಒಟ್ಟು 4.34 ಕೋಟಿ ಫಲಾನುಭವಿಗಳಿಗೆ ಆಹಾರ ಧಾನ್ಯಗಳನ್ನು ವಿತರಿಸಲಾಗುತ್ತೆ. ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸಿರುವ ಜನರಿಗೆ ಪಡಿತರ ಚೀಟಿಯನ್ನು ವಿತರಿಸದೇ ಇದ್ದಲ್ಲಿ ಅಂಥವ್ರಿಗೂ ಸಹ ಮೇ ಮತ್ತು ಜೂನ್ ಪ್ರತಿ ಮಾಹೆಯನ BPL ಅರ್ಜಿದಾರರಿಗೆ ಉಚಿತವಾಗಿ 10 kg ಆಹಾರ ಧಾನ್ಯ ಹಾಗೂ APL ಅರ್ಜಿದಾರರಿಗೆ ಪ್ರತಿ ಕೆಜಿಗೆ 15 ರೂಪಾಯಿನಂತೆ 10 kg ಆಹಾರ ಧಾನ್ಯ ನೀಡಲಾಗುತ್ತೆ. ಇದರಿಂದ 3.10 ಲಕ್ಷ ಅರ್ಜಿದಾರರಿಗೆ ಸಹಾಯವಾಗುತ್ತೆ. ಸುಮಾರು 25 ಕೋಟಿ ಇದಕ್ಕೆ ಖರ್ಚಾಗುತ್ತೆ. BPL 3.7 ಲಕ್ಷ, APL -2,436. ನಗರಾಭಿವೃದ್ಧಿ ಇಲಾಖೆ BBMP ಮತ್ತು ನಗರ ಪ್ರದೇಶಗಳ ವ್ಯಾಪ್ತಿಯಲ್ಲಿನ ಕಾರ್ಮಿಕರು ಮತ್ತು ಬಡವರು ಆಹಾರವಿಲ್ಲದ ಹಸಿವಿನಿಂದ ಬಳಲಬಾರದೆಂದು ಸರ್ಕಾರ ಇಂದಿರಾ ಕ್ಯಾಂಟೀನಲ್ಲಿ ಉಚಿತವಾಗಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಇದರಿಂದ ಪ್ರತಿದಿನ ಒಟ್ಟು ನಗರ ಪ್ರದೇಶ ವ್ಯಾಪ್ತಿಯಲ್ಲಿ 6 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಅನುಕೂಲ ಆಗ್ತಾ ಇದೆ. ಸುಮಾರು 25 ಕೋಟಿ ಇದಕ್ಕೆ ಖರ್ಚಾಗ್ತಾ ಇದೆ. ಕೋವಿಡ್ ಸೋಂಕಿಗೊಳಗಾದ ರೋಗಿಗಳಿಗೆ ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಸರ್ಕಾರದಿಂದ ನಿಯೋಜಿಸಿದ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೋವಿಡ್ 1 ಮತ್ತು 2ನೇ ಅಲೆಯಲ್ಲಿ ಒಟ್ಟಾಗಿ ಇಲ್ಲಿವರೆಗೆ 2.6 ಲಕ್ಷ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗಿದ್ದು, ಸುಮಾರು 956 ಕೋಟಿಗೂ ಹೆಚ್ಚು ಖರ್ಚು ಭರಿಸಲಾಗಿದೆ. 18ರಿಂದ 45 ವರ್ಷಗಳ ಎಲ್ಲ ನಾಗರಿಕರಿಗೆ ಉಚಿತವಾಗಿ ಲಸಿಕೆ ನೀಡಲು ಉದ್ದೇಶಿಸಿದ್ದು, ಈಗಾಗಲೇ 3 ಕೋಟಿ ಡೋಸ್ ಲಸಿಕೆ ಖರೀದಿಗೆ ಆದೇಶ ನೀಡಲಾಗಿದ್ದು, ಇದಕ್ಕಾಗಿ 1,000 ಕೋಟಿ ವೆಚ್ಚ ಭರಿಸಲಾಗುತ್ತೆ. ಕೋವಿಡ್ ನಿರ್ವಹಣೆಗಾಗಿ SDRF ಹಣವನ್ನು ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ, ಇದೊಂದು ವಿಶೇಷ, ಇದು ಕೋವಿಡ್ ನಿರ್ವಹಣೆಗಾಗಿ SDRF ಹಣವನ್ನು ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ 50,000ದಂತೆ ಮಂಗುಡವಾಗಿ ನೀಡಲಾಗುತ್ತೆ. ಇದರಿಂದ 6,000 ಗ್ರಾಮ ಪಂಚಾಯಿತಿಗಳಿಗೆ ಇದರಿಂದ ಅನುಕೂಲ ಆಗುತ್ತೆ. ಕೋವಿಡ್ ಚಿಕಿತ್ಸೆಗೆ ಅನುಕೂಲವಾಗಲು 2,150 ವೈದ್ಯರನ್ನು 3 ದಿನಗಳ ಒಳಗಾಗಿ ನೇಮಕ ಮಾಡೋಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಲೈನ್ಮನ್ಗಳು, ಗ್ಯಾಸ್ ಸಿಲಿಂಡರ್ ತಲುಪಿಸುವ ಕಾರ್ಮಿಕರು, ಶಿಕ್ಷಕರು ಇವರನ್ನು ಫ್ರಂಟ್ಲೈನ್ ವರ್ಕರ್ಸ್ ಅಂತ ಆದ್ಯತೆ ಮೇಲೆ ಲಸಿಕೆ ನೀಡೋದಕ್ಕೆ ಕ್ರಮ ಕೈಗೊಳ್ತೇವೆ. ಗ್ರಾಮ ಪಂಚಾಯಿತಿ ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿಗಳಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿದೆ 10ಕ್ಕಿಂತ ಹೆಚ್ಚು ಕೋವಿಡ್ ಪ್ರಕರಣಗಳು ದಾಖಲಾಗಿರುವ ಗ್ರಾಮ ಪಂಚಾಯಿತಿಗಳ ಪರಿಸ್ಥಿತಿಯನ್ನು ಪರಾಮರ್ಶಿಸಲು ಹಾಗೂ ಈ ಬಗ್ಗೆ ಸೂಕ್ತ ನಿರ್ದೇಶನ ನೀಡಲು ಅನುಕೂಲವಾಗುವಂತೆ ನನ್ನ ನೇತೃತ್ವದಲ್ಲಿ ಆಯಾ ಗ್ರಾಮ ಪಂಚಾಯಿತಿಗಳ ಪ್ರತಿನಿಧಿಗಳಿಗೆ ವಿಡಿಯೋ ಸಂವಾದ ಮಾಡಿ ಅವರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಕೋವಿಡಿನ ಚಿಕಿತ್ಸೆ ಮೇಲ್ವಿಚಾರಣೆ ಹೆಚ್ಚು ಪರಿಣಾಮಕಾರಿಯಾಗಲು
ಆಸ್ಪತ್ರೆಗಳ ಸಂದರ್ಶನ ಮಂಡಳಿಯನ್ನು ಬಲಪಡಿಸೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಇದಿಷ್ಟು ಇವತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿ ತಗೊಂಡಿರುವಂಥ ತೀರ್ಮಾನ. ಭಾಳ ದಿವಸದಿಂದ ತಾವು ಒಂದು ಪ್ಯಾಕೇಜ್ ಘೋಷಣೆ ಮಾಡಬೇಕು ಈ ರೀತಿ ಒತ್ತಾಯ ಮಾಡ್ತಾ ಇದ್ರಿ. ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲದೇ ಇದ್ದರೂ ಸಹ ಈ ಕೆಲಸವನ್ನು ಮಾಡೋದ್ರ ಮೂಲಕ ಈ ನಾಡಿನ ಜನರ ಜೊತೆಗೆ ನಾವು ಇದ್ದೇವೆ ಅನ್ನುವಂಥ ಭರವಸೆಯನ್ನು ಕೊಡುವಂಥ ಕಾರ್ಯವನ್ನು ಇವತ್ತು ಮಾಡಿದ್ದೇವೆ. ನಮ್ಮ ಮಾಧ್ಯಮದ ಸ್ನೇಹಿತರ ಪೂರ್ಣ ಸಹಕಾರ ಇದ್ದರೆ ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ಅನುಕೂಲ ಆಗೋದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇವೆ. ಸರ್, ಹಣ್ಣು ಮತ್ತು ಹೂ ಬೆಳೆಗಾರರು ಆರ್ಥಿಕ ವಿಚಾರಕ್ಕೆ ಬರ್ತಾ ಹಣ್ಣು ತರಕಾರಿ ಹೂ ಬೆಳೆಗಾರರು ಕೊಟ್ಟಿದ್ದಾರೆ. ರೈತರಿಗೆ ಇದರಲ್ಲಿ ಯಾವುದೇ ರೀತಿಯಂತ ಲಾಭ ಇಲ್ಲ. ಮತ್ತೆ ಇದನ್ನ ನೀವು ಸಹಾಯಕ ಬ್ಯಾಂಕ್ಗಳಿರ್ಬೋದು ಅಥವಾ ಬೇರೆ ಬೇರೆ ಬ್ಯಾಂಕ್ಗಳು ಕಂತುಗಳನ್ನ ವಿಸ್ತರಣೆ ಮಾಡಿದ್ರೆ ಮುಂದೂಡಿದ್ದೀವಿ. ಅಲ್ಲ, ಮುಂದೂಡೋದು ನೀವು ಅದಕ್ಕೆ ಅದರದ್ದು 3 ತಿಂಗಳು ಮುಂದೂಡಿದ್ದೀವಿ. 3 ತಿಂಗಳು ಮುಂದೂಡಿ ಆ 3 ತಿಂಗಳು ಬಡ್ಡಿ ಏನಿದೆ ಆ ಬಡ್ಡಿಯನ್ನು ಸರ್ಕಾರ ಭರಿಸುತ್ತೆ. ಅದಕ್ಕೆ ಅದು 130 ಕೋಟಿ ರೂಪಾಯಿ ಅದು. ಸರ್, ಮುಖ್ಯಮಂತ್ರಿ ಸರ್, ಇದು ಈ ಲಾಕ್ಡೌನ್ ವಿಸ್ತರಣೆ ಏನಾದ್ರು ಕೂಡ ಚಿಂತನೆ ಮಾಡಿ ಸರ್, ನಿರ್ಧಾರ ಕೈಗೊಂಡಿದ್ದೀವಿ. ಅದನ್ನ 24ವರೆಗೂ ಟೈಮ್ ಇದೆ. 23ನೇ ತಾರೀಕು ಒಂದು ಚರ್ಚೆ ಮಾಡಿ ತೀರ್ಮಾನ ತಗೊಂಡು 23ನೇ ತಾರೀಕು ಆ ಬಗ್ಗೆ ತೀರ್ಮಾನ ತಗೊಂಡು. ಅಲ್ಲ ಸರ್, ಈಗ ಲಾಕ್ಡೌನ್ ಇಂದ ಏನೋ ಅನುಕೂಲ ಆಗಿದೆ ಅಂತ ಅನ್ಸಿದೆ ಸರ್, ಅಥವಾ ಬಹುತೇಕ ಸಚಿವರು ಲಾಕ್ಡೌನ್ ವಿಸ್ತರಣೆ ಮಾಡಬೇಕು ಅಂತ ಹೇಳ್ತಾ ಇರುವಂತದ್ದು? ಲಾಕ್ಡೌನ್ ಮುಂದುವರಿಸಬೇಕಂತ ಹೇಳಿ ಸರ್, ಈ ಲಾಕ್ಡೌನ್ ಬಗ್ಗೆ 24ವರೆಗೂ ಈಗ ಲಾಕ್ಡೌನ್ ಇದೆ. 23ನೇ ತಾರೀಕು ಮುಂದುವರಿಸೋ ಬಗ್ಗೆ ತೀರ್ಮಾನ ತಗೊಂತೀವಿ ಅಂತ ಹೇಳಿದೆ. ಸರ್, ಈಗ ಕಳೆದ ಬಾರಿ 2-3 ಹಂತದಲ್ಲಿ ಪ್ಯಾಕೇಜ್ ಘೋಷಣೆ ಮಾಡಿದ್ರಿ. ಪ್ಯಾಕೇಜ್ ಮುಂದೆ ನಿರೀಕ್ಷೆ ಮಾಡಬಹುದಾ? ಇನ್ನೊಂದೇನಾದ್ರು ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಏನಾದ್ರು ಇದೆಯಾ? ಈಗಂತೂ ಎಷ್ಟು ಸಾಧ್ಯನೋ ನಮ್ಮ ಹಣಕಾಸಿನ ಇತಿಮಿತಿಗಳಲ್ಲಿ ಮಾಡಿದ್ದೇವೆ. ಮುಂದೇನು ಮಾಡಬೇಕು ಯೋಚನೆ ಮಾಡು. ಲೋನ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಲೋನ್ಗಳಿರ್ತದೆ, EMI-ಗಳಿರ್ತದೆ, ಬ್ಯಾಂಕ್ ಲೋನ್ಗಳಿರ್ತದೆ. ಅದಕ್ಕೆಲ್ಲ ಹೇಗೆ ಅದಕ್ಕೆ ನೀವು ಪ್ಯಾಕೇಜ್ ಮುಂದೂಡಿಕೆ ಮಾಡ್ತೀರಾ ಅಂತ ಹಲವಾರು EMI-ಗಳೆಲ್ಲ ಬರ್ತಾ ಇರ್ತದೆ ಜನರು. ಈಗ ಫಲಾನುಭವಿಗಳು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಎಷ್ಟು ದಿನಗಳಲ್ಲಿ ಹಣ ವರ್ಗಾವಣೆ ಆಗುತ್ತೆ ಮತ್ತು ಯಾವ ರೀತಿ ಹಣ ವರ್ಗಾವಣೆ ಮಾಡ್ತೀರಿ? ಈಗ ನೀವು ಘೋಷಣೆ ಮಾಡಿರುವಂತಹ ಪ್ಯಾಕೇಜ್ ಹಣ ವರ್ಗಾವಣೆ ಯಾವ ರೀತಿ ಆಗುತ್ತೆ, ಎಷ್ಟು ದಿನಗಳಲ್ಲಿ ಫಲಾನುಭವಿಗೆ ಹಣ ಸಿಗುತ್ತೆ, ಯಾವ ರೀತಿ ಫಲಾನುಭವಿಗಳು ಅರ್ಜಿಯನ್ನು ಸಲ್ಲಿಸಬೇಕು? ಅವರ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡ್ತೀವಿ. ಕಳೆದ ಬಾರಿ ಪ್ಯಾಕೇಜ್ ಘೋಷಣೆ ಮಾಡಿದ್ರೆ ಸಮರ್ಪಕ ಹಂಚಿಕೆ ಆಗಿಲ್ಲ ಅಂತ ಆರೋಪ ಇದೆ. ಅದನ್ನ ಯಾವ ತರ ನಿರ್ವಹಣೆ? ಈ ಸರಿ ಆ ಥರ ಏನೂ ಕೊರತೆ ಆಗದಂತೆ ನಾವು ಯಾವ್ಯಾವ ಫಲಾನುಭವಿಗಳು ಘೋಷಣೆ ಮಾಡಿದ್ದೇವೆ ಎಲ್ರಿಗೂ ತಲುಪಿಸೋದಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಪರ್ಮಿಷನ್ ಏನು ಅಗತ್ಯ ಇಲ್ಲ. ನಾವು ಆರ್ಡರ್ ಮಾಡಿದ್ವಿ, ಬಂದ ತಕ್ಷಣ ವಿತರಣೆ ಮಾಡ್ತೀವಿ. ಅದಕ್ಕೆ ಕೇಂದ್ರ ಸರ್ಕಾರದ ಅಬ್ಜೆಕ್ಷನ್ ಏನಿಲ್ಲ. ಸರ್, ಗ್ಲೋಬಲ್ ಟೆಂಡರ್ ಅಂತ ಬಂದಾಗ CDC ಮತ್ತೆ ICMR ಎರಡರೂ ಕನ್ಸಿಡರ್ ಮಾಡಬೇಕಾಗುತ್ತೆ. ಆದ್ರೆ ಈಗ ನಾವು ಕನ್ಸಿಡರ್ ಮಾಡ್ತಿರೋ ಬರೀ ICMR ಮಾತ್ರ. ಹಾಗಾಗಿ ಗ್ಲೋಬಲ್ ಟೆಂಡರ್ ಕರಿಬೇಕಾದ್ರೆ ವಿತೌಟ್ ಸೆಂಟ್ರಲ್ ಪರ್ಮಿಷನ್ ಸ್ಟೇಟ್ ಆಗಿ ಮೂವ್ ಮಾಡುತ್ತೆ ಸರ್. ಇದು ರಾಜ್ಯ ಸರ್ಕಾರದ ನಿಧಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ನಾವು ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಲಸಿಕೆ ತಯಾರಿಕಾ ಕಂಪನಿ ನಮಗೆ ಕೊಡ್ತಾರೆ ಅದನ್ನು ನಾವು ತೆಗೆದುಕೊಳ್ತೀವಿ. ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿಯಿಂದ ಪರ್ಮಿಷನ್ ಬೇಕಾಗುತ್ತೆ. ಫರ್ಟಿಲೈಸರ್ಸ್ ಮಿನಿಸ್ಟ್ರಿ ಕ್ಲಿಯರ್ ಆಗುತ್ತೆ ಸರ್. ಫರ್ಟಿಲೈಸರ್ಸ್ ಮಿನಿಸ್ಟ್ರಿ ಸರ್, ಮೈಕಲ್ ಮಾಡಿ ಸರ್. ಸ್ಪಷ್ಟವಾಗಿ ಹೇಳಿದ್ದಾರೆ. 45ರಿಂದ 60ವರೆಗೂ ಕೇಂದ್ರ ಸರ್ಕಾರ ನಾವು ಸಪ್ಲೈ ಮಾಡ್ತೇವೆ. ಇನ್ನು ಮಿಕ್ಕಿದ್ದನ್ನು ನಾವೇ ವ್ಯವಸ್ಥೆ ಮಾಡಬೇಕಂತ ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟಿದೆ. ಅದರ ಅನುಗುಣವಾಗಿ ಮಾಡ್ತಾ ಇದ್ದೇವೆ. ವೈ ಆರ್ ಕ್ರಿಯೇಟಿಂಗ್ ಕನ್ಫ್ಯೂಷನ್? ಈಗ ಟೆಂಡರ್ ಕರೆದಿದ್ದೀವಿ. ಟೆಂಡರ್ ಏನು ಕೂಡ ಅಂತಿಮ ಆಗಿಲ್ಲ. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ನೋಡ್ಕೊಂಡು ಇಲ್ಲಿ ಸುಧಾಕರ್ ಸರ್
ಸುಧಾಕರ್ ಸರ್, ಈಗ DCM ಅವರು ಅನೌನ್ಸ್ ಮಾಡಿದ್ಮೇಲೆ, ಅಶ್ವತ್ಥನಾರಾಯಣ ಅವರು ಅನೌನ್ಸ್ ಮಾಡಿದ್ಮೇಲೆ ಇಲ್ಲಿ ತನಕ ಅದ್ರಲ್ಲಿ ಅಪ್ಡೇಟ್ ಏನೂ ಇಲ್ಲ. ಯಾಕಂದ್ರೆ ಗ್ಲೋಬಲ್ ಟೆಂಡರ್ ಅಂತ ಹೇಳಿದ್ವಿ, ಅದ್ರಲ್ಲಿ ಇಲ್ಲಿ ತನಕ ಯಾವುದೂ ಅಪ್ಡೇಟ್ ಆಗಿಲ್ಲ ಸರ್. ಅವ್ರನ್ನ ಯಾವ ಕರೀತಿದ್ರ, ಯಾವ ಬಂದು ಮಾತಾಡ್ತಾರೆ ಸರ್ CM ಸರ್? ಸುಧಾಕರ್ ಸರ್, CM ಸರ್, ಸುಧಾಕರ್ ಈಗ ಆ ಥರ ಯಾವುದು ಯೋಚನೆ ಮಾಡಿಲ್ಲ. ಸುಧಾಕರ್ ಸರ್, ಇಲ್ಲೊಂದು ಪ್ರಶ್ನೆ. ಈಗ ನೆನ್ನೆ ನೀವು ಒಂದು ಟ್ವೀಟ್ ಮಾಡಿದ್ರೆ ಏನು ಗುಣಮುಖರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ. ಅಟ್ ದಿ ಸೇಮ್ ಟೈಮ್ ಒಂದಷ್ಟು ಅನುಮಾನ ಕಾಡ್ತಾ ಇರುವಂತದ್ದು, ಪ್ರಶ್ನೆ ಕಾಡ್ತಾ ಇರುವಂತದ್ದು, ಕಳೆದ 3 ದಿನದಿಂದ ಟೆಸ್ಟ್ ರೇಟ್ ಎಷ್ಟಾಗ್ತಾ ಇದೆ, ಪಾಸಿಟಿವ್ ರೇಟ್ ಜಾಸ್ತಿ ಆಗ್ತಾ ಇದೆ. ಕಳೆದ 3 ದಿನದಿಂದ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ಬೋದು ಸರ್, ಟೆಸ್ಟಿಂಗ್ ಎಷ್ಟಾಗ್ತಾ ಇದೆ? ಪಾಸಿಟಿವಿಟಿ ರೇಟ್ ನಾವು ನೋಡ್ತಾ ಇದ್ದೀರಿ, ಕಡಿಮೆ ಆಗ್ತಾ ಇದೆ. ದಟ್ ಇಸ್ ಎ ಗುಡ್ ಸೈನ್. ಸಿಂಪ್ಟೊಮ್ಯಾಟಿಕ್ ಟೆಸ್ಟ್ ಮಾಡಿ ಕೂಡ ಪಾಸಿಟಿವಿಟಿ ರೇಟ್ ಕಡಿಮೆ ಆಗ್ತಾ ಇದೆ ಅಂದ್ರೆ ಇಟ್ ಇಸ್ ಎ ಗುಡ್ ಸೈನ್. ಬಟ್ ಟೆಸ್ಟ್ ಎಷ್ಟಾಗ್ತಾ ಇದೆ? ನಾನು ಒಪ್ಕೊಳ್ತೀನಿ, ಸ್ವಲ್ಪ ಕಡಿಮೆ ಆಗಿದೆ, ಅದನ್ನ ಸರಿ ಮಾಡ್ಕೊಳ್ತೀನಿ. ಇಲ್ಲ, ಅದು ಇಂಟೆನ್ಷನಲ್ಲಿ ಏನಲ್ಲ, ಕೆಲವು ತಾಂತ್ರಿಕ ಸಮಸ್ಯೆಗಳಿಗೂ ಅದೆಲ್ಲ ಕೂಡ ಸರಿ ಹೋಗ್ತದೆ. ಸುಧಾಕರ್ ಸರ್, ಸಾಕಷ್ಟು ಕುಟುಂಬದಲ್ಲಿ ಅನಾಥರಾಗಿದ್ದಾರೆ ಮಕ್ಕಳು. ಪ್ಯಾಕೇಜ್ ಎಲ್ಲ ಘೋಷಣೆ ಮಾಡಿದಾರ, ಬ್ಯಾಂಕ್ಗಳಿಗೆ ಫಲಾನುಭವಿಗಳಿಗೆ ಎಷ್ಟು ದಿನದಲ್ಲಿ ಹಣವನ್ನ ರೀಚ್ ಮಾಡ್ತೀರಾ? ಟೈಮ್ ಬಾಂಡ್ ಏನಿದೆಯಾ ಸರ್? ಇದಕ್ಕಾಗಿ ಅಧಿಕಾರಿಗಳಿಗೆ ಟೀಮ್ ಮಾಡಿದ್ದೀರಾ ಅಥವಾ ಕಳೆದ ಬಾರಿತರ ಹೆಸರಿಗಷ್ಟೇ ಪ್ಯಾಕೇಜ್ ಆಗುತ್ತಾ? ಇಮ್ಮಿಡಿಯೇಟ್ ಆಗಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಹಣಕಾಸಿನ ತೊಂದರೆ ಇಲ್ಲ, ಇದಕ್ಕೆ ಇದಿಷ್ಟನ್ನು ತತ್ಕ್ಷಣ ಮಾಡಕ್ ಪ್ರಯತ್ನ ಮಾಡ್ತೇನೆ. ಒಬ್ಬೊಬ್ಬರು ಮಾತಾಡ್ರಿ, ಯಾಕೆ ಒಟ್ಟಿಗೆ ಯಾಕೆ ಮಾತಾಡ್ತೀರಾ? ಈಗ ಬೆಂಗಳೂರಲ್ಲಿ ಒಂದು ಗಂಭೀರ ಸಮಸ್ಯೆ ಇದೆ. ಕೋವಿಡ್ ಆಸ್ಪತ್ರೆ ಇರ್ತಕ್ಕಂತ ಆಸ್ಪತ್ರೆಗಳಲ್ಲಿ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೀರಾ. ಇದು ಎಲ್ಲೋ ಒಂದ್ ಕಡೆ ಕ್ಯೂ ಮತ್ತೆ ಮತ್ತೊಂದು ಬಹಳ ಸಮಸ್ಯೆ ಆಗ್ತಾ ಇದೆ. ಅಲ್ಲಿಂದ ಬೇರೆ ಕಡೆ ಏನಾದ್ರು ಶಿಫ್ಟ್ ಮಾಡುವಂತ ವ್ಯವಸ್ಥೆ ಮಾಡ್ತೀರಾ ಅಂತ? ಯಾಕೆಂದ್ರೆ ಬೋರಿಂಗು, ವಿಕ್ಟೋರಿಯಾ ಇದೆಲ್ಲ ಕೋವಿಡ್ ಆಸ್ಪತ್ರೆ, ಕೋವಿಡ್ ಪೇಷಂಟ್ ಇದ್ದಾರೆ, ಅಲ್ಲಿ ವ್ಯಾಕ್ಸಿನೇಷನ್ ತಗೊಳಕ್ ಹೋಗ್ತಾರೆ. ಸಮಸ್ಯೆ ಆಗಲ್ವಾ? ಈಗ ಅದೇ ಆಸ್ಪತ್ರೆಗಳಲ್ಲಿ ಮಾಡೋದಿಲ್ಲ. ಈಗ ಆಲ್ರೆಡಿ ನಮ್ಮ ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಪರ್ಯಾಯ ವ್ಯವಸ್ಥೆಯನ್ನ ಪರ್ಯಾಯ ಸ್ಥಳಗಳಲ್ಲಿ ಈಗಾಗಲೇ ಶಾಲೆಗಳು, ಹತ್ತಿರದಲ್ಲಿರ್ತಕ್ಕಂಥ ಸಮುದಾಯ ಭವನ, ಕಾಲೇಜು, ಮೈದಾನ, ಈಗೆಲ್ಲ ಅನೇಕ ಸ್ಥಳಗಳನ್ನ ಈಗಾಗಲೇ ಗುರುತಿಸಲಿಕ್ಕೆ ಇದೆ. Sir, you notice some past few days there is a downtrend of positive cases in the state, and if you notice there is also 20%, 24% of reduction in the test across the state. How do you see this particular trend?